ನೀವು ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಒಂದು 50 ದಿನ ಜರ್ನಿ ಮಾಡಿದ್ದೀವಿ. ಒಂದು 15 ದಿವಸ ನಮ್ಮ ಎಡಿಟರ್ ಹೇಳ್ದಂಗೆ ಒಂದು 15 ದಿವಸ ಕಾಶಿಗೆ ಜರ್ನಿ ಮಾಡಿದ್ವಿ. ನಮ್ಮ ಎಡಿಟರ್ ತಾಟದು. ಹಾಗಾಗಿ ಪುರಾತನ ಫಿಲಿಮ್ಸ್ ಇದು ಒಂದು ನನಗೆ ಒಂದು ಭಾಳ ಖುಷಿಯಾದ ವಿಚಾರ ಏನಂತಂದರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಅದ್ಭುತವಾದಂತಹ ಡೈರೆಕ್ಟ್ರು ನಮ್ಮ ಶ್ರೀಕಾಂತ್ ಅವರು. ಅಂದರೆ ಈ ಥರದ್ದೊಂದು ಕಮರ್ಷಿಯಲ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಆಗಿ ಇಟ್ಕೊಂಡು ಇಂಟೆನ್ಸಿವ್ ಆಗಿ ಸಿನಿಮಾ ಮಾಡಿ ನನಗೆ ಸುಮಾರು ಕಡೆ ನನಗೆ ಸಿದ್ಲಿಂಗಯ್ಯ ಅವರು ಮನುಷ್ಯ 3 ಅಡಿ ಎಗರಿದ್ರೆ 6-7 ಅಡಿ ಎಗರ್ಬಿಡ್ತಾರೆ. 3 ಅಡಿ ಕಾಣದ ಓಡಾಡ್ಬೇಕಾದ್ರೆ ಗೊತ್ತಾಗಲ್ಲ, ಯಾಕಂದ್ರೆ ಸರಿಯಾಗಿ 8 ಅಡಿಗೆ ಎಗರ್ಬಿಡ್ತಾರೆ ಮನುಷ್ಯ. ನನಗೆ ಸಿದ್ಲಿಂಗಯ್ಯ ಯಾವಾಗ ಒಂದ್ಸರಿ ಮೀಟ್ ಮಾಡಿದ್ದಂಗೆ ಮಾತಾಡೋದು ಸುಮ್ಮನೆ ಹೀಗೆ ಇರ್ತಾರೆ, ಬಂದು ಆಮೇಲೆ ಕೆಲಸಕ್ಕೆ ನಿಂತ್ಕೊಂಡ್ರೆ ದೈತ್ಯರ ಕಾಣಿಸ್ಬಿಡ್ತಾರೆ. ಹಂಗೆ ಶ್ರೀಕಾಂತ್ ಒಂದು ಭರವಸೆ ಮತ್ತೆ ಬೇರೆ ತರದೊಂದು ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅದಕ್ಕೆ ನನಗೆ ಬಹಳ ಖುಷಿ. ಆಮೇಲೆ ಇದು ಅವ್ರ ಮೊದಲನೇ ಸಿನಿಮಾ, ಅಂದ್ರೆ ಸಾಕಷ್ಟು ಸಿನಿಮಾ ಕೆಲಸ ಮಾಡಿದ್ದಾರೆ. ಈ ಸಿನಿಮಾ ಅವ್ರದ್ದು ಒಂದಷ್ಟು ಕನಸಿನ ಮೂಟೆಗಳನ್ನ ಹೊತ್ಕೊಂಡು ಎಲ್ಲನ ಹಾಕಿ ಯಾರನ್ನು ಬಿಡದೆ ಎಲ್ಲರ ಹತ್ರನು ಕ್ಯಾಮ್ರಾಮನ್ ಆ ಕೃಷ್ಣನ್ ಜೊತೆ ಅಂತೂ ಕಂಟಿನ್ಯೂಸ್ ಲವ್ ಮಾಡ್ಕೊಂಡೇ ಇರ್ತಿದ್ರು. ಅವ್ರಂತರ ಲವ್ ಮಾಡೋರು, ಇವ್ರಂತರ ಲವ್ ಮಾಡೋರು. ಆಮೇಲೆ ಇಬ್ರು ಲವ್ ಮಾಡ್ಕೊಂಡು ಬಂದು ಸರ್ 1 more ಅನ್ನೋರು. ಯಾಕೆ 1 more ಅಂತಂದ್ರೆ ತಿರ್ಗವ್ರು ಎಗರಿ ಬಿಡೋರು. ಅಲ್ಲಿ ವರ್ಷೆ ಇಲ್ಲ ಅಲ್ಲಿ ನಿನ್ ಗೈತೆ ಅಂದ್ಬಿಟ್ಟು ತಿರ್ಗಿ ಹೊರಗಡೆ ಒಟ್ಟಿಸ್ಕೊಂಡು ಹೋಗ್ಬಿಡೋರು, ತಿರ್ಗಿ ವಾಪಸ್ ಬಂದು ಮಾಡೋರು. ಈ ತರದ ಅವರಿಬ್ಬರಲ್ಲೆಲ್ಲ ಚೆನ್ನಾಗಿ ಮಾಡೋರು. ಇನ್ನೊಂದು ಬಹಳ ಖುಷಿ ವಿಚಾರ ಅಂತಂದ್ರೆ ನಾನು ಪ್ರಣಮ್ ಬಗ್ಗೆ ಹೇಳ್ಬೇಕು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೇವ್ ಸರ್ ಬಗ್ಗೆ ನಮ್ಗೆ ಎಲ್ಲರಿಗೂ ಡೈನಮಿಕ್ ಗೊತ್ತು. ಅವ್ರು ಯಾವ ತರ ಸಿನಿಮಾ ಮಾಡಿದ್ರು, ಈ ಕಲಾವಿದರಾದ್ರು, ಏನೇನು ಎಲ್ಲೆಲ್ಲಿಗೆ ಹೋದ್ರು, ತಮಿಳು ತೆಲುಗು ಎಲ್ಲ ಕಡೆಗೆ ಹೋಗಿ ಬಂದ್ರು. ನಮ್ಗೆ ಆ ಥರದಲ್ಲಿ ಪ್ರಣವ್ ನಮ್ಗೆ ಕನ್ನಡಕ್ಕೆ ಅದ್ಭುತ ಡ್ಯಾನ್ಸರ್, ಫೈಟ್ರು, ಆಕ್ಟ್ರು. ಆಮೇಲೆ ಮೋಸ್ಟ್ಲಿ ಪ್ರಣಮ್ಗೋಸ್ಕರನೇ ಕತೆ ಮಾಡ್ಬೋದು, ಆ ಥರದ್ದು ಪೊಟೆನ್ಷಿಯಲ್ ಇರುವಂತ ನಟ ಪ್ರಣಮ್ ನಿಜವಾಗ್ಲು. ಯಾಕಂದ್ರೆ ಒಂಥರ ಅಪ್ಪನ ಕಣ್ಣುಗಳು ಯಾವಾಗಲೂ ಕಣ್ಣಲ್ಲಿ ಕಾಣ್ತಾನೆ ಇರೋದು ದೇವಸ್ಥಾನ ಅದು. ಆ ಥರದಲ್ಲಿ ಬಹಳ ಖುಷಿಯಿಂದ, ಖುಷಿ ಅಂತಾನೆ ಪಕ್ಕದಲ್ಲಿ ಬಂದವರು ಖುಷಿ. ನಮ್ಗೆ ಭಾರತಿ ಮೇಡಮ್ದು ತಾನು ತಂದನ ಅದು ಜ್ಞಾಪಕ ಆಗುತ್ತೆ. ನೀನು ಅಷ್ಟೊಂದು ಆಕ್ಟಿವ್ ಆಗಿರ್ತೀಯ ನೀನು ನಿಜವಾಗ್ಲು. ಬಂಗಾರದ ಮನುಷ್ಯದಲ್ಲಿ ಭಾರತಿ ಮೇಡಮ್ ಅಷ್ಟೊಂದು ಆಕ್ಟಿವ್ ಆಗಿರ್ತೀರ. ಎಲ್ಲ ಒಂಥರ ಎಲ್ಲ ಕನ್ನಡಿಗರು, ಸುಂದರಿ, ಒಳ್ಳೆ ಅಭಿನೇತ್ರಿ, ಎಲ್ಲ ಭಗವಂತನವರ ನಮ್ಮ ಕನ್ನಡ ಚಿತ್ರರಂಗದ ಪುಣ್ಯ ನಿಜವಾಗ್ಲೂ. ಇಷ್ಟೊಳ್ಳೆ ತಂಡ ಕಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರು. ಇವ್ರು ಕುಳಿತವ್ರೆ, ಅವ್ರು ಸಿಕ್ಕಾಪಟ್ಟೆ ದಕ್ಕವ್ರು ನಮ್ಮ ಪ್ರೊಡ್ಯೂಸರು. ಅಯ್ಯೋ ಎಲ್ಲೂ ಕಾಣಲ್ಲ ಅವರು. ಬರ್ತಾರೆ, ಯಾವ್ದು ಇಂಟ್ರಡಕ್ಷನ್ ಮಾಡ್ಬೇಕು ಅಂತಾನೆ ಇದೀವಿ. ನಮ್ಮ ಹರಿಯವರು, ನಮ್ಮ ಜಿಲ್ಲೆಯವರು, ತಿಪ್ಟೂರ್ನವರು. ಅವರು ತುಂಬಾ ದೊಡ್ಡ ಆಸೆಗಳಿದಾವೆ, ತುಂಬಾ ದೊಡ್ಡ ಅವ್ರು ಮೋಸ್ಟ್ಲಿ ನನಗೆ ಇನ್ನೊಂದು 2-3 ವರ್ಷದಲ್ಲಿ 1,000 ಕೋಟಿ ಸಿನಿಮಾ ಮಾಡ್ಬಿಡ್ತಾರೆ, ಅಷ್ಟು ಆಸೆ ಇದೆ ಅವ್ರಿಗೆ. ಹರಿಯವರೇ ನಿಜವಾಗ್ಲೂ ನೀವು ಮಾಡ್ತೀರಾ, ನಮ್ಗೆ ಗೊತ್ತು ನಿಮ್ಮ ಆಸೆ ಅಷ್ಟು ಚೆನ್ನಾಗಿದೆ ಅಂತ. ನೀವು ಮಾಡ್ತೀರಾ ನೀವು. ಒಂದು ಬೇರೆ ಥರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈ ತುಂಬಾ ಫಾಸ್ಟ್ ಆಗಿ ಏನು ಜಗತ್ತು ಹೋಗ್ತಾ ಇದೆಯೋ, ಅಂದ್ರೆ ಸಂಬಂಧಗಳ ಬಗ್ಗೆ ಆಗ್ಬೋದು, ಬೇರೆ ತರ ದುಡಿಮೆ ಅನ್ನೋದ್ರ ಬಗ್ಗೆ ಆಗ್ಲಿ, ಇದೆಲ್ಲ ಏನ್ ಫಾಸ್ಟ್ ಆಗಿ ಹೋಗ್ತಿದೆಯಲ್ಲ, ಅದ್ರ ಮಧ್ಯೆ ಏನೇನು ಮಿಸ್ ಆಗುತ್ತೆ, ಯಾವುದು ಸತ್ಯವಾದ್ದು, ಯಾವುದು ಶುದ್ಧವಾದ್ದು, ಯಾರು ಅಂದ್ರೆ ನಮ್ಗೆ ಹೊತ್ತಿಗಾದವನೇ ನೆಂಟ ಅಂತ ಒಂದು ಮಾತು ನಮ್ಮ ಜನಪದದ ಗಾದೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೊತ್ತು ಯಾರಾಗ್ತಾನೋ ಅವನೇ ನೆಂಟ ಅಂತ. ಅದು ಇದ್ರ ತಿರುಳು ಅಲ್ಲಿರ್ತದೆ. ಅಲ್ಲಿ ಯಾರು ಹೊತ್ತಿಗೆ ಆಗ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು, ಅಪ್ಪ ಅಮ್ಮ, ನೆಂಟರು, ಬಂಧುಗಳು, ಎಲ್ಲರೂ ನಿಜವಾಗ್ಲೂ ಎಲ್ಲರೂ ಅವರೇ. ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಧನು ಮಾಸ್ತರು. ನೆನ್ನೆ ಮನೆ ಸಾಕಾಗಿ ನಮ್ಗೆ ಎಂಡು ಎಲ್ಲ ಮಂಡಿ, ಮತ್ತೆ ನಮ್ಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ಟು ಆಯುರ್ವೇದಿಕ್ ಅಡ್ರೆಸ್ಸು ಕೊಟ್ರು. ಸರ್ ಇಲ್ಲಿ ಹೋಗಿ ಮಸಾಜ್ ಮಾಡಿಸ್ಕೊಳ್ಳಿ ಸರ್, ನನ್ನ ಫ್ರೆಂಡೇ ಸರ್ ಹೇಳಿದೀನಿ ಸರ್, ಚೆನ್ನಾಗಿ ಮಾಡ್ತಾನೆ ಹೋಗಿ ಸರ್ ಅಂತ. ಅಲ್ಲಿ ಹೋಗಿ ಚೆನ್ನಾಗಿ ಮಾಡಿಸಿದ್ದಾರೆ. ಈ ಥರದ್ದು ಒಂದು ಒಳ್ಳೆ ತಂಡ ಕಟ್ಟಿದ್ರು ಯಾರು, ನಮ್ಮ ಹರಿಯವರು ಮತ್ತೆ ನಮ್ಮ ಶ್ರೀಕಾಂತ್ ಅವರು. ನಿಜವಾಗ್ಲೂ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ, ಒಂದು ಸಹಾನುಭೂತಿ, ಇದಕ್ಕೊಂದು ಸಪೋರ್ಟು, ಈ ಥರದೊಂದು ಒಂದು ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನು ಒಟ್ಟಿಗೆ ಮಾಡೋದಂಥವ್ರು ಶ್ರೀಕಾಂತ್ ಅವರು. ಇರಲಿ, ಇದನ್ನ ಹೆಚ್ಚಿನ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಪುರಾತನ ಫಿಲಿಮ್ಸು ನಿಜವಾಗ್ಲೂ ಪುರಾತನದಿಂದ ಈ ಕಲಿಯುಗದವರೆಗೂ ಬಂದು ಇನ್ನು ಮುಂದೆ ಸಾಗಲಿ ಅಂತ ನನ್ನ ಪುರಾತನ ಫಿಲಿಮ್ಸ್ಗೆ ಹರಿಯವರಿಗೆ
ಆ ಭಗವಂತ ಬಂಡೆಗ ಮಹಾಕಾಳಮ್ಮನ ದೇವಸ್ಥಾನದ ಮುಂದೆ ತಾಯಿ ತಾಯಿ ಮಹಾಕಾಳಮ್ಮ, ಆ ಪುರಾತನ ಫಿಲಿಮ್ಸು ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಾವಿರಾರು ಫಿಲ್ಮ್ಗಳು ಮಾಡೋಂಗಾಗ್ಲಮ್ಮ ತಾಯಿ. ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಮ್ಮ. ಸ್ವಲ್ಪ ಸಿಕ್ಕಾಪಟ್ಟೆ ಸಂಕಷ್ಟದಲ್ಲಿದ್ದೀವಿ, ಎಲ್ಲ ಪರಿಹಾರ ಮಾಡ್ಬಿಡ್ತಾಯಿ. ಇವೆಲ್ಲ ತೊಳ್ಕೊಂಡು ಹೋಗ್ಬಿಡ್ಬೇಕಮ್ಮ, ಹಂಗೆ ಮಾಡಮ್ಮ ತಾಯಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ ಥರ ಹೇಳ್ಬಿಟ್ನಲ್ಲ, ಇರಲಿ. ಎಲ್ಲರಿಗೂ ನಮಸ್ಕಾರ 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 ನಮಸ್ಕಾರ.